Michael Jackson. ಬಾಲಕೃಷ್ಣ ಅವ್ರದ್ದೇ ಠಾಕೂರ್ ಮಹಾರಾಜ್ ರಿವ್ಯೂ. ಡೈರೆಕ್ಟರ್ ಬೈ ಬಾಬಿ ಕೋಲಿ, ಪ್ರೊಡ್ಯೂಸರ್ ಬೈ ನಾಗವಂಶಿ. 2 ಗಂಟೆ 30 ನಿಮಿಷ ಮೂವಿ ಅದ. 12 ತಾರೀಕಿದು ಮೂವಿ ರಿಲೀಸ್ ಆಗಿದೆ. ಸ್ವಲ್ಪ ಬಿಸಿ ಸಲಿಕ್ಕೆ ಯಾವತ್ತೂ ಮೂವಿ ನಾನು ನೋಡಿಲ್ಲ. ಗೇಮ್ ಚೇಂಜರ್ ಮೂವಿ ನೋಡಲಿಲ್ಲ. ಸಂಕ್ರಾಂತಿಗೋಸ್ಕರ ಅದು ಮೂವಿ ನೋಡಲಿಲ್ಲ. ಈ ಫ್ರೈಡೇ ನಾವು ಮಾತಾಡ್ಬೇಕಂದ್ರೆ ಸ್ಕೈ ಫೋರ್ಸ್ ಮೂವಿ ರಿವ್ಯೂ ಕೊಟ್ಟಿನಿ. ಮತ್ತು ಇವತ್ತು ಬಾಲಕೃಷ್ಣ ಅವ್ರದ್ದೇ ಠಾಕೂರ್ ಮಹಾರಾಜ್ ರಿವ್ಯೂ. ಇದು ಮೂವಿ ಹಿಂದಿದಾಗೂ ಈ ಫ್ರೈಡೇ ರಿಲೀಸ್ ಆಗಿದೆ. ನಾ ಅಂತ ತೆಲುಗುದಾಗ ನೋಡೀನಿ. ತೆಲುಗು ಡಬ್ಬಿಂಗ್ ಸರಿಯಾಗದ. ಬಾಲಕೃಷ್ಣ ವಾಯ್ಸ್ ಅಲ್ಲಿ ಮತ್ತು ಇಲ್ಲಿ ರವಿ ಕಿಶನ್ ವಾಯ್ಸ್ ಸರಿಯಾಗಿ ನನಗೆ ಅನ್ಸಿದ. ಅಲ್ಲಿದಲ್ಲಿ ಬಾಬಿ ದೇವಲ್ ವಾಯ್ಸ್ ಬಿಲ್ಕುಲ್ ನನಗೆ ಎಲ್ಲಿ ಮ್ಯಾಚ್ ಅಪ್ಲೈ ನನಗೆ ಅನಿಸಿಲ್ಲ. ಈ ಲುಕ್ ನಮಗೆ ಅನಿಸ್ಲಿಲ್ಲ. ನಾವು ಮಾತಾಡ್ಬೇಕಂದ್ರೆ ಆ್ಯನಿಮಲ್ ಗೆಟಪ್ನಾಗಲಿ ಮತ್ತು ಇಲ್ಲಿ ಕಂಗ್ವಾ ಮೂವಿನಲ್ಲಿ ಅವ್ರ ಲುಕ್ ಇತ್ತು ನೋಡಿ, ಅಂಥ ಪರಿ ನಮಗೆ ಅನಿಸ್ತು. ಯಾಕಂದ್ರೆ ಬಾಬಿ ದೇವಲ್ ಆ್ಯನಿಮಲ್ ಮೂವಿ ಮಾಡೋಕ್ಕೆ ಪಲೆ ಈ ಮೂವಿಗೆ ಅವ್ರು ಸೈನ್ ಮಾಡಿಬಿಟ್ರು. ಅನ್ಕೋರು ನೀವು ಇದು ಮೂವಿ ಆ್ಯನಿಮಲ್ ಮೂವಿ ಬರೋಕ್ಕೆ ಪಲೆ ಮೂವಿ ಬರಬೇಕಿತ್ತು. ಬಟ್ ಸ್ವಲ್ಪ ಲೇಟ್ ಆಯ್ತು ಇದು ಮೂವಿ ಬರ್ಲಿಕ್ಕೆ. ಒಂದು ಪಾಯಿಂಟ್ ನಮಗೆ ಅನ್ಸದ. ಇನ್ನೊಂದಾಗಿ ಡೀಟೇಲಾಗಿ ನಾವು ಮಾತ್ರ ತೋರ್ಕತ್ತೆ ಪಲೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚಲೋ ಪ್ರೊಡಕ್ಷನ್ ವ್ಯಾಲ್ದಾಗ ಇದು ಮೂವಿ ಅಂತ ಬಂದದ. ಯಾಕೆ ಫಸ್ಟ್ ಆಫ್ ಅಂದ್ರೆ ನನಗೂ ಮೂವಿ ಸರಿಯಾಗಿ ನನಗೆ ಅನಿಸಿದ್ದು. ಸೆಕೆಂಡ್ ಆಫ್ ಬರ್ತಾ ಅದೇ ರೂಟೀನ್ ಅಪ್ಲೈ ನನಗೆ ಅನಿಸಿದ್ದು ಮೂವಿ ನೋಡೋ ಮಟ್ಟಿಗಲ್ಲಿ. ಫಸ್ಟ್ ಆಫ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಬಾಲಕೃಷ್ಣ ಅವರು 3 ಗೆಟಪ್ನಲ್ಲಿ ನಮಗೆ ಕಾಣ್ತಾರೆ. ಠಾಕೂರ್ ಮಹಾರಾಜ್ ಗೆಟಪ್ನಾಗಲಿ, ಮತ್ತು ಇಲ್ಲಿ ನಾನೇಜ್ ಗೆಟಪ್ನಾಗಲಿ, ಮತ್ತು ಇಲ್ಲಿ ಸೀತಾರಾಮು ರಾಜು ಗೆಟಪ್ನಲ್ಲಿ 3 ಆ್ಯಕ್ಷನ್ ಅಂದ್ರಕ ಬಾಬಿ ಕೋಲಿ ಮಾಡಿ ನೋಡಿ ಸರಿಯಾಗಿ ನನಗೆ ಅನ್ಸಿದ. ಫಸ್ಟ್ ಆಫ್ ಅಂದ್ರಕ ನಾನೇಜಿ ಗೆಟಪ್ನಾಗಲಿ ಇಲ್ಲಿ ಬಾಲಕೃಷ್ಣ ಅವರು ಕಾಣ್ತಾರೆ ನೋಡಿ. ಆ ಬೇಬಿಗೆ ಪ್ರೊಟೆಕ್ಟ್ ಮಾಡೋ ಸೀನ್ಸ್ಗಲ್ಲಿ, ಕ್ಯಾಮ್ರಾ ವರ್ಕಲ್ಲಿ, ಆ್ಯಕ್ಷನ್ ಎಲಿವೇಷನಲ್ಲಿ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ರೆ. ಮತ್ತು ಇಲ್ಲಿ ಠಾಕೂರ್ ಮಹಾರಾಜ್ ಗೆಟಪ್ನಲ್ಲಿ ಇಂಟರ್ವಲ್ ಟೈಮ್ದಾಗ ಬರ್ತಾನೆ ನೋಡಿ, ಅದು ಶಾರ್ಟ್ನೋ ಅಲ್ಲಿ ಅದನ್ನು ಪ್ರೆಸೆಂಟೇಷನ್ ನನಗೆ ಸರಿಯಾಗಿ ಅನ್ಸದ. ಯಾಕಂದ್ರೆ ಕುದುರೆ ಮೇಲೆ ಕುಂತು ಬರ್ತಾನೆ, ಮತ್ತು ಇಲ್ಲಿ ಒಬ್ಬರು ತಲೆ ತಳಗೆ ಕಡ್ದು ಬಿಡ್ತಾನೆ ನೋಡ್ರಿ, ಅದು ಶಾರ್ಟ್ ನನಗೆ ಸರಿಯಾಗಿ ಅನ್ಸ. ಹಾಗೆ ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಯಾವುದನ್ನ ಬಾಲಕೃಷ್ಣ ಮೂವಿ ಬಂತಂದ್ರು ಮೇನ್ ಇಂಪಾರ್ಟೆಂಟ್ ಫೋಕಸ್ ಕೊಡ್ತಾರೆ ಡೈಲಾಗ್ ಮೇಲೆ. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರು ಡೈಲಾಗ್ ಜಾಸ್ತಿ ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಿಲ್ಲ. ಆ್ಯಕ್ಷನ್ ಮತ್ತು ಕ್ಯಾಮ್ರಾ ವರ್ಕಲ್ಲಿ, ಗೈಡಿಂಗ್ ಶಾರ್ಟ್ಸ್ಗಳಲ್ಲಿ ಫ್ರೇಮ್ ವರ್ಕ್ ಸರಿಯಾಗಿ ಪ್ರೆಸೆಂಟೇಷನ್ ಇಲ್ಲಿ ಕೊಟ್ಟರೆ. ಯಾಕಂದ್ರೆ ಬಾಲಕೃಷ್ಣ ಮೂವಿಗಳು ಅಷ್ಟು ನೋಡಿನ. ಇದು ಸ್ವಲ್ಪ ಡಿಫ್ರೆಂಟ್ ಝೋನ್ದಾಗ ನನಗೆ ಮೂವಿ ಅಂತರ್ಗ ನನಗೆ ಅನಿಸಿದ್ದು. ರವಿ ಕಿಶನ್ ವಾಯ್ಸ್ ಇಲ್ಲಿ ಸರಿಯಾಗಿ ನನಗಂತರ್ಗ ಯೂಸ್ ಮಾಡ್ಕಂದ್ರೆ. ಯಾಕೆಂದ್ರೆ ಬಾಬಿ ದೇವಲ್ ಮುಟ್ಟ ಲೇಟಾಗಿ ಬರ್ತಾರೆ, ಅದಕ್ಕಿಂತ ಪ್ಲೇ ರವಿ ಕಿಶನ್ ರೋಲ್ ಇರ್ತದೆ ನೋಡಿ ಫಿಲ್ಮ್ನಲ್ಲಿ. ಅದು ನನಗೆ ಸ್ಟ್ರಾಂಗ್ ಒಪಿನಿಯನ್ ನನಗೆ ಅನಿಸಿದ್ದು. ಹಾಗೆ ನಾವು ಮಾತಾಡೋಣ ಫಿಲ್ಮ್ನಲ್ಲಿ ಹಿಂದಿನಲ್ಲಿ ಥೋಡೆ ಡೈಲಾಗ್ ಅಂತಿರ್ತಾವೆ, ಥೋಡೆ ಮೇನ್ ಪಾಯಿಂಟ್ನಲ್ಲಿ. ಓಕೆ ತು ಜಾಕೆ ಪೂಚ್ ರಾಯಲಸೀಮಾ ಮೇ ಕೋನ್ ಹೂ ಮೈ, ಈ ಥರ ಒಂದು ಡೈಲಾಗ್ ಅದ ಫಿಲ್ಮ್ನಲ್ಲಿ ಸರಿಯಾಗಿ ನನಗೆ ಅನಿಸಿದ. ಹಾಗೆ ಠಾಕೂರ್ ಮಹಾರಾಜ್ ಲುಕ್ನಾಗ ಇಲ್ಲಿ ಕಾಣ್ತಾ ನೋಡಿ ಬಾಲಕೃಷ್ಣ ಅವರು ಒಂದು ಮಾಸ್, ಒಂದು ಕ್ಲಾಸ್, ಎರಡು ವೇರಿಯೇಷನ್ದಾಗ ಅಂತ ಚಲೋ ಯೂಸ್ ಮಾಡ್ಕೊಂಡ್ರೆ ಬಾಬಿ ಕೋಲಿ ಅಂತ. ಫಸ್ಟ್ ಆಫ್ ಅಂದ್ರೆ ಸರಿಯಾಗಿ ಅನ್ಸದ. ಸೆಕೆಂಡ್ ಆಫ್ ಬರ್ತಾ ನಾವು ಮಾತಾಡ್ಬೇಕಂದ್ರೆ ಅದೇ ರೂಟೀನ್ ಸ್ಟೋರಿ ಅನ್ಸದ. ಒಂದು ಊರಿಗೆ ಪ್ರಾಬ್ಲಮ್ ಇರ್ತದೆ, ಅಲ್ಲಿ ಹೀರೋ ಹೋತಾನ, ಆ ವಿಲನ್ ಹೊಡಿತಾನ, ಮತ್ತು ಥೋಡೆ ದಿನ ಆದ್ಮೇಲೆ ಹೀರೋ ಮಿಸ್ಸಿಂಗ್ ಆತಾನೆ. ಇದೇ ರೂಟೀನ್ ಸ್ಟೋರಿ ಅದ. ಥೋಡೆ KGF ವೈಪ್ನು ನನಗೆ ಬಂತು ಊರಿನಲ್ಲಿ ಇರೋ ಸೀನ್ಸ್ಗಳು ಅಲ್ಲಿ. ಅದು ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ನನಗಂತ ಫಸ್ಟ್ ಆಫ್ ಅಂದ್ರೆ ಸಾಲಿಡ್ ನನಗೆ ಅನಿಸಿದೆ. ಲಾಸ್ಟ್ ನಾವು ಮಾತಾಡೋಣ ಇಲ್ಲಿ ತಮ್ಮನವ್ರು ಬಿ ಜಮ್ ಅಂದ್ರೆ ಸಾಲಿಡ್ ಕೊಟ್ಟರೆ ತಮ್ಮನವರು. ನಂದಮೂರಿ ತಮ್ಮನವರು ಹೇಳ್ಬೇಕತ್ತದಕ್ಕೆ. ಯಾಕಂದ್ರೆ ಮೇಲೆ ಸಾಲಿಡ್ ಕೊಟ್ರೆ ಸಾಂಗ್ನು ಸರಿಗ. ಹಾಗೆ ಊರ್ವಶಿ ಕ್ಯಾರೆಕ್ಟರ್ ಸ್ವಲ್ಪ ಹೇಳೋಣ ನಾವು. ಅದು ಆ್ಯಕ್ಚುಲಿ ದಬಡಿ ದಿಬಡಿ ಸಾಂಗ್ ರಿಲೀಸ್ ಆಗಿದ್ದಿಲ್ಲ. ಅದು ಮುಟ್ಟ ಟ್ರೋಲ್ನು ಆಗಿತ್ತು. ಓಕೆನಾ, ಆ್ಯಕ್ಚುಲಿ ಇಷ್ಟು ವಯಸ್ಸಿನಾಗೂ ಬಾಲಕೃಷ್ಣ ಇದು ಸ್ಟೆಪ್ ಹೆಂಗೆ ಮಾಡ್ಯಾರ ಥೋಡೆ ಮಂದಿಗೆ ಟ್ರೋಲ್ ಮಾಡಿದ್ರು. ಅದು ಆ್ಯಕ್ಚುಲಿ ನಾವು ಮಾತಾಡ್ಬೇಕಂದ್ರೆ ಸಾಂಗ್ ಎಂಥ ಸಿಚುವೇಶನ್ದಾಗ ಆದ ನೋಡ್ರಿ. ನಮ್ಮ ಹೀರೋ ಒಬ್ಬನಿಗೆ ವಿಲನ್ಗೆ ವಾರ್ನಿಂಗ್ ಕೊಡ್ಲತ್ತಾನ. ಊರ್ವಶಿ ಅಲ್ಲಿ ನೋಡ್ಲತ್ತಾರ ಅವನಿಗೆ. ಅಲ್ಲಿ ಇಮ್ಯಾಜಿನ್ ಆಕೆ ಮಾಡ್ಕೊತಾಳೆ. ಜಸ್ಟ್ ಅಷ್ಟೇ ಸೀನ್. ಊರ್ವಶಿ ಕ್ಯಾರೆಕ್ಟರ್ ಜಾಸ್ತಿ ಇಲ್ಲ ಅಂತ ಇಲ್ಲ. ಬಟ್ ಓಕೆ, ಅವರಿಗೆ ಒಂದು ಗ್ಲಾಮರ್ಸ್ ಎಲ್ಲ ಕೆಟ್ಟರೆ ಅದು ಪಾಯಿಂಟ್ ನಮಗೆ ಅನಿಸಿದ್ದು ಫಿಲ್ಮ್ ನೋಡೋ ಮಟ್ಟಿಗಲ್ಲಿ. ಓಕೆ, ಬಾಬಿ ಕೋಲಿ ಲಾಸ್ಟ್ ಮೂವಿ ಆ್ಯಕ್ಷನ್ ಮಾಡಿದಿಲ್ಲ. ರವಿತೇಜ, ಚಿರಂಜೀವಿ ಅವರು ವೋಲ್ಟೆ ವೀರೆ. ಅದು ಮೂವಿ ಅಂತ ಪರಿ ಸಕ್ಸಸ್ ಆಗಲಿಲ್ಲ. ಬಟ್ ಇದು ಮೂವಿ ಸಕ್ಸಸ್ ಅಂತರ್ಗ ಆಗಿದೆ. ಆಲ್ರೆಡಿ 100 crore ಕ್ರಾಸ್ ಮಾಡಿದೆ ಇದು ಮೂವಿ ಅಂತರ್ಗ. ಫಿಲ್ಮ್ ಮೇನ್ ಸ್ಟ್ರೆಂತ್ ಬಗ್ಗೆ ನಾವು ಮಾತಾಡ್ಬೇಕೆಂದ್ರೆ ತಮ್ಮನವರು ಟ್ರಿವಲ್ ಸೀನ್ ಅದು ನೋಡಿ, ಅದು ಸಾಲಿಡ್ ಬೀಜಮ್ ಅಂತ ತಮ್ಮನವ್ರು ಕೊಟ್ಟ. ನನಗಂತ ಸಾಲಿಡ್ ಬೀಜಮ್ ಫಿಲ್ಮ್ ಸ್ಟ್ರೆಂತೇ ನನಗೆ ಅನಿಸಿದೆ. ನಿಮಗೇನ ಇದು ಮೂವಿ ನೋಡಿದೆ ನಿಮಗೆ ಅನಿಸ್ತದೆ ಕಾಮೆಂಟ್ ಮಾಡಿರಿ. ಹಾಗೆ ನೆಕ್ಸ್ಟ್ ಒಂದು ಸಂಕ್ರಾಂತಿಗೋಸ್ಕರ ಅದು ಮೂವಿ ನೋಡ್ಲಕ್ಕೆ ಹೋಗ್ತೀನಿ. ನಿಮಗೆ ಅನಿಸ್ತದೆ ಕಾಮೆಂಟ್ ಮಾಡಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.